ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಈ ಸೊಪ್ಪು ಯಾವ ಸೊಪ್ಪು ಅಂತ ಗೊತ್ತಾಯ್ತಲ್ಲ ನಿಮಗೆ. ಒಂದೆಲಗ ಅಥವಾ ಬ್ರಾಹ್ಮಿ ಸೊಪ್ಪು ಅಥವಾ ತಿಮರೆ ಅಂತ ಹೇಳ್ತೇವೆ ನಮ್ಮ ದಕ್ಷಿಣ ಕನ್ನಡ ಈ ಸೈಡಲ್ಲೆಲ್ಲ. ಇದರಿಂದ ಒಂದು ರೈಸ್ ಬಾತ್ ಅಥವಾ ಪುಲಾವ್ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಸೊಪ್ಪು ಅಂತ ಹೇಳ್ಬೋದು. ಬ್ರಾಹ್ಮಿ ಸೊಪ್ಪು ಅಂತ ಹೇಳಿದರೆ ಬೆಳಗ್ಗಿನ ಜಾವದಲ್ಲಿ ನಾವು ಇದನ್ನು ತಿನ್ನುತ್ತಾ ಬಂದರೆ ನಮ್ಮ ಬುದ್ಧಿಶಕ್ತಿ ಚುರುಕಾಗ್ತದೆ ಅಂತ ಹೇಳ್ತಾರೆ. ಯಾವಾಗಲೂ ಇದರಿಂದ ನಾವು ತಂಬುಳಿ ಅಥವಾ ಚಟ್ನಿ ಮಾಡಿ ತಿಂತೇವೆ. ಇವತ್ತು ನಾನು ಇದರಿಂದ ಪುಲಾವ್ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಈ ಸೊಪ್ಪು ಹಾಕಿದ್ದು ಅಂತ ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ. ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾದ ಪಲಾವ್ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗುವ ಸಾಮಾನುಗಳು ಬೆಳ್ಳುಳ್ಳಿ ಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದಕ್ಕೆ ಹೊಂದಿಕೊಂಡು. ನಾನಿಲ್ಲಿ 2 ದೊಡ್ಡ ಗ್ಲಾಸ್ 1 ಗ್ಲಾಸ್ ಅಕ್ಕಿಯಿಂದ ಮಾಡುವುದು. ಬೆಳ್ಳುಳ್ಳಿ ತಗೊಂಡಿದ್ದೇನೆ 2-3. ಹಾಗೆ ಮೊಗ್ಗು, ಚಕ್ಕೆ, ಲವಂಗ ಮತ್ತು ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸು ತಗೊಂಡಿದ್ದೇನೆ. ಹಾಗೆ ಕಾಳು ಮೆಣಸು ಅಥವಾ ಪೆಪ್ಪರ್ ತಗೊಳ್ಬೇಕು ಸ್ವಲ್ಪ. ಹಾಗೆ ಖಾರ ನೋಡಿಕೊಂಡು ತಗೊಳ್ಬೇಕು. ಹಾಗೆ ಒಂದು ತುಂಡು ಈರುಳ್ಳಿ, ಸ್ವಲ್ಪ ಒಂದು ತುಂಡು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದೆಲಗದ ಸೊಪ್ಪು ಚೆನ್ನಾಗಿ ತೊಳೆದು ಅದು ಹೀಗೆ ಕಡ್ಡಿ ಸಮೇತ ನಾವು ಉಪಯೋಗಿಸಿಕೊಳ್ಳಬಹುದು. ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ತಗೊಳ್ಬೇಕು ಒಂದೆಲಗದ ಸೊಪ್ಪು. ಹಾಗೆ ಒಂದು 2 ಚಮಚ ತೆಂಗಿನ ತುರಿ. ಈಗ ಇದೆಲ್ಲವನ್ನು ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ರುಬ್ಬಿದ ನಂತರ ಈ ರೀತಿಯ ಪೇಸ್ಟ್ ಆಗ್ತದೆ. ಇನ್ನೀಗ ನಾವು ಅಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ಇನ್ನೀಗ ಕುಕ್ಕರ್ನಲ್ಲಿ ಮಾಡುವುದು. ಕುಕ್ಕರಿನಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ, ನಾನಿಲ್ಲಿ ತುಪ್ಪವನ್ನು ಉಪಯೋಗಿಸ್ತೇನೆ. 3-4 ಚಮಚ ತುಪ್ಪವನ್ನು ಹಾಕಿ ಬಿಸಿಯಾಗಲು ಇಟ್ಟುಕೊಳ್ಳೋಣ. ನಂತರ ಅಕ್ಕಿಯನ್ನು ಹಾಕಿ ಫ್ರೈ ಮಾಡಬೇಕು. ಇದನ್ನು ಅಕ್ಕಿಯ ನೀರಿನ ಅಂಶ ಎಲ್ಲ ಹೋಗುವಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಇದಕ್ಕೆ ನಿಮಗೆ ತರಕಾರಿ ಬೇಕಾದ್ದೆಲ್ಲ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲವೂ ಹಾಕ್ಬೋದು. ನಾನಿಲ್ಲಿ ಬರೀ ಬಟಾಣಿಯಿಂದ ಮಾಡ್ತಾ ಇರೋದು. ಅದು ಕೂಡ ಚೆನ್ನಾಗಿ ಆಗ್ತದೆ. ಎಲ್ಲ ತರಕಾರಿ ಹಾಕಿದರೂ ಚೆನ್ನಾಗಾಗ್ತದೆ. ಇದು ಮಕ್ಕಳೆಲ್ಲ ಈಗ ಬ್ರಾಹ್ಮಿ ಸೊಪ್ಪನ್ನು ನಾವು ತಿನ್ನಲಿಕ್ಕೆ ಕೊಡಬೇಕು ಅಂತ ಹೇಳಿದರೆ ಅವರು ತಿನ್ನುವುದಿಲ್ಲ, ಅವರಿಗೆ ಅಷ್ಟು ಇಷ್ಟವಾಗುವುದಿಲ್ಲ. ಆವಾಗ ನಾವು ಈ ರೀತಿಯಾಗೆಲ್ಲ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರ ಬುದ್ಧಿಶಕ್ತಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಅಕ್ಕಿ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗುವಲ್ಲಿವರೆಗೆ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ. ಇದಕ್ಕೆ ನೀವು ಒಗ್ಗರಣೆಗೆ ಬೇಕಾದರೆ ನೀರುಳ್ಳಿ ಎಲ್ಲ ಹಾಕ್ಬೋದು. ನಾನು ಯಾವುದನ್ನು ಹಾಕದೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಆದರೆ ತುಂಬ ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈಗ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಬಟಾಣಿಯನ್ನು, ನಾನಿಲ್ಲಿ ಫ್ರೋಝನ್ ಬಟಾಣಿ ಅಂತ ಬರ್ತದಲ್ಲ ಅದನ್ನು ಹಾಕ್ತಾ ಇರುವುದು. ಸಾಧಾರಣ 1 ಕಪ್ ಹಾಕಿದ್ದೇನೆ. ನಾನಿಲ್ಲಿ ಅಕ್ಕಿ 1 ಗ್ಲಾಸು ತಗೊಂಡದ್ದು, ದೊಡ್ಡ ಗ್ಲಾಸ್ 1 ಗ್ಲಾಸಿನಲ್ಲಿ. ಅದಕ್ಕೆ ಬೇಕಾಗುವ ರೀತಿಯಲ್ಲಿ ನೀವು ಮಸಾಲೆ, ನೀವು ಎಷ್ಟು ಅಕ್ಕಿಯನ್ನು ತಗೊಳ್ತೀರೋ ಅದಕ್ಕೆ ಹೊಂದಿಕೊಂಡು ಮಸಾಲೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಮಾಡಿದ ಕ್ವಾಂಟಿಟಿಗೆ ಫ್ಲೇವರ್ ಹದ ಉಂಟು. ನಿಮಗೆ ತುಂಬ ಸ್ಟ್ರಾಂಗ್ ಫ್ಲೇವರ್ ಬೇಕು ಅಂತ ಹೇಳಿದರೆ ಚಕ್ಕೆ, ಲವಂಗ, ಮೊಗ್ಗು ಅದೆಲ್ಲ ಇನ್ನೂ ಜಾಸ್ತಿ ಹಾಕ್ಬೋದು. ಇನ್ನೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ನಾನಿಲ್ಲಿ 1 ಗ್ಲಾಸಿಗೆ 3 ಗ್ಲಾಸು ನೀರು ಹಾಕಿದ್ದೇನೆ. ಯಾಕೆಂತ ಹೇಳಿದರೆ ಇದು ಸೋನಾ ಮಸೂರಿ ಅಕ್ಕಿ ತಗೊಂಡದ್ದು. ಅದು ನೀರನ್ನೆಷ್ಟು ಹೀರ್ತದೆ ಅಂತ ನೋಡಿಕೊಂಡು ನಾವು ಹಾಕಿಕೊಳ್ಳಬೇಕು. ಅನ್ನ ಮಾಡುವಾಗೆಲ್ಲ ಅಂದಾಜಾಗ್ತದಲ್ಲ, ಅದಕ್ಕೆ ಹೊಂದಿಕೊಂಡು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಿನಲ್ಲಿ 4 ವಿಸಿಲ್ ನಾನು ಬರಿಸ್ತೇನೆ. ಈ ಅಕ್ಕಿ ಸ್ವಲ್ಪ ಬೇವುಂಟು, ಆದ ಕಾರಣ ನಾನು 4 ವಿಸಿಲ್ ಬರಿಸಿದ್ದೇನೆ. ಬೆಂದ ನಂತರ ಈ ರೀತಿಯಾಗಿ ಉದುರಾದ ಪಲಾವು ರೆಡಿ ಆಯಿತು.
ತುಂಬ ರುಚಿಯಾದ ಆರೋಗ್ಯಕರವಾದ ಬ್ರಾಹ್ಮಿ ಸೊಪ್ಪಿನ ಪಲಾವ್ ಅಥವಾ ಒಂದೆಲಗ ಸೊಪ್ಪಿನ ಪಲಾವು ಸವಿಯಲು ಸಿದ್ಧವಾಯಿತು. ಇದು ಮೊಸರು ಗೊಜ್ಜು ಅಥವಾ ರಾಯ್ತದೊಂದಿಗೆ ತಿನ್ನಲು ತುಂಬ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಹೊಸ ರುಚಿ ಹೇಗಾಗಿದೆ ಎಂದು ತಿಳಿಸಿ. ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.